ಏನು ಯಾಕೆ ಬರ್ತೀವಿ ಏನಾಗಿದೆ ಮೇಡಮ್? ಇವಾಗ ಏನಂತ ಹೇಳಿದ್ರೆ ಇಡೀ ಜಿಲ್ಲೆಯಲ್ಲಿ 3 ಹಾಸ್ಪಿಟಲ್ಗಳಿದೆ. 100 ಕಿಲೋಮೀಟರ್ ಸರೌಂಡಿಂದ ಇಲ್ಲಿ ಬರ್ತಾರೆ. ಅವ್ರಿಗೆ ವ್ಯವಸ್ಥೆಗಳು ಸರಿಯಾಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ESI ಅಮೌಂಟ್ ಹೆಂಗೆ ಹಾಕ್ಬೇಕು ಮೇಡಮ್? ಯಾಕೆ ESI ಪೇಷಂಟ್ಗಳಾಗಬೇಕು ಅಲ್ವಾ? ಆಮೇಲೆ ಇಲ್ಲಿ ನೋಡಿದ್ರೆ ಸರ್ವರ್ ಯಾವಾಗಲೂ ಡೌನ್ ಇರುತ್ತೆ, ಸರ್ವರ್ ಇರೋದಿಲ್ಲ. ಆಮೇಲೆ ಸರ್ವರ್ ಇಲ್ಲ ಅಂತ ಹೇಳಿದ್ರೆ ಇವ್ರು ಬಂದು ಕಾಯ್ಬೇಕು, ಬೆಳಗಿಂದ ಕಾಯ್ಬೇಕು, ಮತ್ತೆ ವಾಪಸ್ ಹೋಗ್ಬೇಕು. ಟೈಮಿಂಗ್ಸ್ ಕಾಯ್ತಾರೆ, ಮತ್ತೆ ವಾಪಸ್ ಹೋಗ್ತಾರೆ. ಕೆಲಸಗಳೇ ಆಗ್ತಾ ಇರಲಿಲ್ಲ ಮೇಡಮ್. ಮತ್ತೆ ಏನಕ್ಕೆ ESI ಹಾಸ್ಪಿಟಲ್ ಯಾಕೆ ಬೇಕು ನಮಗೆ ಅಂತ? ರೆಫರೆನ್ಸ್ ಇದ್ದಾಗ ಪೇಷಂಟ್ಗೆ ಇಲ್ಲೂ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ, ಪೇಷಂಟ್ನ ಇನ್ನೂ ಚೆಕ್ ಮಾಡಿ ಕಳಿಸ್ತೀವಿ, ಮೆಡಿಸಿನ್ಸ್ ಎಲ್ಲ ಅವೈಲೇಬಲ್ ಮಾಡ್ತೀವಿ. ರೆಫರೆನ್ಸ್ ಪೇಷಂಟಿಗೆ ತೊಂದರೆ ಇದ್ದರೆ ಸೆಕೆಂಡಿಗೆ ರೆಫರೆನ್ಸ್ ಮಾಡ್ತೀವಿ. ಸರಿ ಮೇಡಮ್, ರೆಫರೆನ್ಸಿಗೆ ಓಪನ್ ಆಗ್ತಾ ಇಲ್ವಲ್ಲ ಮೇಡಮ್? ಮೊದಲು ರೆಫರೆನ್ಸ್ ಮಾಡೋದಕ್ಕೆ ಓಪನ್ ಆಗ್ತಾ ಇಲ್ವಲ್ಲ? ಇದು ಸುಬ್ಬ ಎಲ್ಲ ಸದ್ಯಕ್ಕೆ ಬರ್ತಾ ಇದೆ, ಸೆಕೆಂಡಿಗೆ ಬರ್ತಾ ಇದೆ. ಯಾಕೆ ಪ್ರತಿ ತಾಲೂಕಲ್ಲಿ ಇರಬೇಕು? ಬರೀ 3 ಇಲ್ಲೇ ಇಟ್ಕೊಂಡು ಎಲ್ಲ ತಾಲೂಕುಗಳನ್ನ ಇಲ್ಲಿಗೆ ಕರ್ಸೋಣ ಅಂತ ಕೆಲಸ ಯಾಕೆ ಮಾಡ್ಬೋದು? ಅಲ್ಲ ಮೇಡಮ್, ಈಗ ಬಂದಿರೋ ಪೇಷಂಟಿಗೆ ಏನು ಮಾಡ್ಬೋದು? ಇಲ್ಲ ರೆಫರ್ ಇಲ್ಲ, ವಾಪಸ್ ಕಳಿಸ್ತಾರೆ. ಅಲ್ಲ ಸರಿ, ಅವ್ರಿಗೆ ಕಾಯಿಲೆ ಇರೋರು ಏನು ಮಾಡಬೇಕು? ಏನು ಮಾಡೋಂಗಿಲ್ಲ. ಈಗ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು, ಆಫರ್ ಕೊಟ್ಟು. ಅದಕ್ಕೋಸ್ಕರ ಇದು ಹೋರಾಟ ಅದಕ್ಕೋಸ್ಕರ ನಡೀತಾ ಇರೋದು. ಅಮ್ಮಾಜಿಗೆ ನಾನು ಈಗ ಅವ್ರಿಗೆ ಅಡ್ಮಿಟ್ ಮಾಡಬೇಕು. ಅಡ್ಮಿಟ್ ಎಮರ್ಜೆನ್ಸಿ ಇದೆ. ಮಾಮೂಲಿ ಕಟ್ಟೆ ಅಂದರೆ 25,000 ರೂಪಾಯಿ ಕೊಟ್ಟು ಒಂದು ಇಂಜೆಕ್ಷನ್ಗೆ ನಡೀತಾರೆ. ಈಗ ಈ ಎಮರ್ಜೆನ್ಸಿ ಏನು ಮಾಡಬೇಕು? 3 ದಿನ ನಾನು ESI ಆಫೀಸ್ ನಮಗೆ ಸಾಕಾಯ್ತಾನೆ. ನಾನು ನೋಡಿರಿ, ನೀವು ಅಡ್ಮಿಟ್ ಮಾಡ್ಬೋದು, ಬರ್ಕೊಡಿ ನನಗೆ. ಶನಿವಾರ ನಾನು ತಗ್ಸಿದ್ದು, ಈಗ ನನಗೆ ಸೋಮವಾರ ಒಳಗೆ ಏನಾಗಿದೆ, ಸೋಮವಾರ ಬಂದಿದ್ದು, ಸೋಮವಾರ ಚೆಕಪ್ ಬಂದು ಸೋಮವಾರ ನಾನು ದಾವಣಗೆರೆ ESI ರೆಫರ್ ಮಾಡಿಕೊಡ್ತೀನಿ. ಈಗ ನಾರ್ಮಲ್ ಈ ಅಡ್ಮಿಟ್ ಮಾಡಿ 25,000 ರೂಪಾಯಿ ಕಟ್ಟಲ್ಲಿ ಕೊಡ್ತಾರೆ. ಎಲ್ಲ ಥರ ಮತ್ತೊಂದು ಇಂಜೆಕ್ಷನ್ಗೆ 21,000 ಹೇಳ್ತಾರೆ ಮೇಡಮ್. ಅದಕ್ಕೆ ಒಂದು ಇಂಜೆಕ್ಷನ್ಗೆ 21,000 ಇದೆ. ಒಬ್ಬ ಎಲ್ಲಿಂದ ಕಟ್ತಾರೆ? ಅಡ್ಮಿಷನ್ಗೆ 20. ಇವತ್ತೇನಿದೆ ESI ಹಾಸ್ಪಿಟಲ್ ಈಗ ನಿರಂತರವಾಗಿ 6 ತಿಂಗಳಿಂದನೂ ಅವ್ಯವಸ್ಥೆನೇ ನಡೀತಾ ಇರೋದು. ಯಾವಾಗ ನೋಡಿದ್ರು ಸರ್ವರ್ ಡೌನು, ರನ್ನಿಂಗ್ ಲೆಟರ್ ಸಿಗೋದಿಲ್ಲ, ಸಿಕ್ಕಿದ್ರೂ ಆಸ್ಪತ್ರೆ ಕೌಂಟ್ರ್ ಓಪನ್ ಆಗಿರಲ್ಲ. ಏನಂದ್ರೆ ಪೇಷಂಟ್ಗಳಿಗೆ, ನಿರಂತರ ಪೇಷಂಟ್ಗಳಿಗೆ ಯಾವಾಗಲೂ ತೊಂದರೆ ಇದೆ. ನಾವು 6 ದಿನದಿಂದ ನಿರಂತರವಾಗಿ ಧ್ವನಿ ಎತ್ತಿ ಬೆಂಗಳೂರಿಗೆ ಸಮೇತ ಲೆಟ್ರ್ ಬರೆದಿದ್ದೀವಿ. ಇಲ್ಲಿ ಏನೇನು ಅವ್ಯವಸ್ಥೆಗಳಿದೆ, ತಮ್ಮ ಬಯೋಮೆಟ್ರಿಕ್ಕಿಂದ ಹಿಡಿದು CC ಕ್ಯಾಮ್ರಾದಿಂದ ಹಿಡಿದು ಸಮೇತ ಮಾಡಿದ್ವಿ. ಇವತ್ತು ನೋಡಿದ್ರೆ ಪಾಪ ಪೇಷಂಟ್ಗಳು ಬಂದು 100 ಕಿಲೋಮೀಟರ್ ದೂರದಿಂದ ಪೇಷಂಟ್ಗಳು ಬರ್ತಾರೆ. ಪೇಷಂಟ್ಗಳು ಬಂದ್ರೂ ಅವರಿಗೆ ರನ್ನಿಂಗ್ ಲೆಟರ್ ಸಿಗ್ತಾ ಇಲ್ಲ. ರನ್ನಿಂಗ್ ಲೆಟರ್ ತೊಗೊಂಡ್ರೂ ಆಮೇಲೆ ಕೌಂಟ್ರುಗಳೇನಿದೆ, ಕೌಂಟ್ರುಗಳು ಓಪನ್ ಆಗ್ತಾ ಇಲ್ಲ. ಈ ಸುಬ್ಬಯ್ಯ ಹಾಸ್ಪಿಟಲ್ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ಕೌಂಟ್ರುಗಳು ಓಪನ್ ಆಗ್ತಾ ಇಲ್ಲ. ಅವರು ಪಾಪ ಏನೋ ಇವಾಗ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ 25,000 ದುಡ್ಡು ಕಟ್ಟ್ರಿ ಅಂತಾರೆ, ಇಲ್ಲಾಂದ್ರೆ ಮೆಡಿಸಿನಿಗೆ ದುಡ್ಡು ಕೊಡ್ರಿ ಅಂತಾರೆ. ಪಾಪ ಬಡವರು ESI ಏನು ಕಟ್ತಾರೆ? ಇಷ್ಟೆಲ್ಲ ಸಮಸ್ಯೆಗಳಿದೆ. ಇದಕ್ಕೆ ಈ ಆಸ್ಪತ್ರೆನ ನಮಗೆ ಬಡವರು ಏನಂತಾರೆ, ನಮಗೆ ಬೇಕಾ ಅಂತಾರೆ. ದೂರದಿಂದ ಏನು ಬಂದಿರೋ ಅವ್ರು ವಾಪಸ್ ಹೋಗಿರೋದು ಇದೆ, ಇವತ್ತವರೆಗೂ ವಾಪಸ್ ಹೋಗ್ತಾ ಇದ್ದಾರೆ. ಅದೆಲ್ಲ ಕಡಿವಾಣ ಹಾಕ್ಬೇಕಂತ ಹೇಳಿದ್ರೆ ಪ್ರತಿ ತಾಲೂಕುಗಳಿಗೆ ಒಂದು ESI ಹಾಸ್ಪಿಟಲ್ ಹಾಕಬೇಕು. ಆಮೇಲೆ ಅಲ್ಲಿರೋರು ಅಲ್ಲೇ ತೋರಿಸ್ಕೊಂಡಿದ್ದಾನೆ, ಎಲ್ಲಿ ರೆಫರ್ ಮಾಡ್ತಾರೆ ಅಲ್ಲಿ ಬಂದು ಅವ್ರು ಅಡ್ಮಿಟ್ ಆಗಂಥದ್ದು ಮತ್ತೊಂದು ಕೆಲಸ ಮಾಡ್ತಾರೆ. ಇದು ಸಮಸ್ಯೆ ಆಗಿದೆ, ಮೂಲಭೂತ ಸಮಸ್ಯೆ ಇದು. ಪೇಷಂಟ್ಗಳಿಗೆ ಬರೆದುಕೊಟ್ರೂ ಅಡ್ಮಿಟ್ ಆಗೋಕ್ಕಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ದುಡ್ಡಿರಲ್ಲ. ಸಾಮಾನ್ಯ ಕೂಲಿ ವರ್ಗದ ಜನಗಳೇನಿದ್ದಾರೆ ಅವ್ರ ಹತ್ರ ದುಡ್ಡಿರಲ್ಲ. ಈ ದುಡ್ಡಿನ ಸಮಸ್ಯೆಗಳಿಂದ ನಾವು ಅಷ್ಟು ದೂರದಿಂದ ಬಂದ್ರೂ ನಮಗೆ ಕೆಲಸಗಳಾಗ್ತಲ್ಲ. ESI ಹಾಸ್ಪಿಟಲ್ ನಮ್ಗೆ ಯಾಕೆ ಬೇಕಂತ ಕೇಳ್ತಾ ಇದ್ದೀನಿ ಸಾರ್ವಜನಿಕರು. ಹಾಗಾಗಿ ನಿರಂತರವಾಗಿ ನಾವು ಹೋರಾಟಗಳು ಮಾಡ್ತೀವಿ. ಆಮೇಲೆ ಸೋಮವಾರಕ್ಕೆ ನನಗೆ ಅಲ್ಲಿ ಆಪ್ರೇಷನ್ ಮಾಡಿಸ್ಬೇಕಂತಂದರು ತಾಯಿನೆಲ್ಲಿಗೆ. ಅವ್ರಿಗೆ ನಾನು ಸರಿ ಅಂದ್ಬಿಟ್ಟು ಕಣ್ಣಿಂದೆಲ್ಲ ತೋರಿಸಿದೆ. ಕಣ್ಣಿಂದೆಲ್ಲ ತೋರಿಸಿದ ಮೇಲೆ ಅವ್ರೇನಂದರು, ಸರ್ ಕಣ್ಣಲ್ಲಿ ಸ್ವಲ್ಪ ಒಂದು ಸೂಕ್ಷ್ಮವಾಗೊಂದು ಕಪ್ಪು ಗುಳ್ಳೆ ಇದೆ ಸರ್, ಅದು ಇಂಜೆಕ್ಷನ್ ಮೂಲಕ ಅದು ಕೊಟ್ಟರೆ ಗುಣ ಆಗುತ್ತೆ, ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಸರ್. ಸರಿ ಅಂದ್ಬಿಟ್ಟು ನಾನು ESI ಕೌಂಟ್ರಿಗೆ ಹೋದೆ. ESI ಕೌಂಟರ್ ಮೇಡಮ್ ಇದು ನನಗೆ ಇಂಜೆಕ್ಷನ್ ಬರ್ಕೊಟ್ಟಿದ್ದಾರೆ, ಎಷ್ಟಾಗುತ್ತೆ ಸರ್? ಇದು ನಮಗೆ ESI ಬರೋಲ್ಲ ಸರ್, ಇದು ಹೆಚ್ಚು ಕಮ್ಮಿ 21,000 ರೂಪಾಯಿ ಆಗುತ್ತೆ ಇಂಜೆಕ್ಷನ್. ನಾನು ಅಲ್ಲೇ ಗಾಬರಿ ಆಗೋದು, ಇದೇನಪ್ಪ 21,000 ರೂಪಾಯಿ ಇಂಜೆಕ್ಷನಿಗೆ ಅಂತ. ಇಲ್ಲ ಸರ್, ಇಂಜೆಕ್ಷನ್ ಕಾಸ್ಟ್ಲಿನೇ ಎಷ್ಟಿರೋದು ಸರ್. ಇದು ಕೌಂಟ್ರಿಗೆ ಹೋದೆ. ಕೌಂಟರಲ್ಲಿ ಇಲ್ಲ ಸರ್ ಸಿಗತ್ತೆ, ದುಡ್ಡು ಕಟ್ಟಬೇಕು ಅಂದರೆ. ಸರ್ ನಮ್ಮದು ESI ಇದೆ ಸರ್, ESI ದುಡ್ಡಲ್ಲಿ ನಾನು ಹೇಗೆ ಸರ್ 21,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿದೆ. ಇಲ್ಲ ಸರ್ ಅದೊಂದು ಬರಲ್ಲ, ಅದಕ್ಕೋಸ್ಕರ ಸರಿ ಅಂತ ESIಯಲ್ಲಿ ಅಡ್ಮಿಟ್ ಆದರೆ ಬರತ್ತೆ ಅಂತ ಡಾಕ್ಟರ್. ಸರಿ ಅಂತ ಅಡ್ಮಿಷನ್ ಬರೆಸ್ಕೊಂಬಂದು ನಿರಂತರ ಸಂಜೆ 4 ಗಂಟೆ ಸೋಮವಾರ ಬಂದೆ ಸರ್. ಸರ್ವರ್ ಡೌನ್ ಇದೆ ಅಂತ ಸರ್. ಸರಿ ಬಿಡು, ಸೋಮವಾರ ಅಥವಾ ಮಂಗಳವಾರ ಬಂದೆ. ಮಂಗಳವಾರ ಬಂದು ಅದೇ ಸೇಮ್ ಸರ್ವರ್ ಡೌನ್ ಅಂದರೆ ಸರಿ. ಬುಧವಾರನೂ ಬಂದು ಇವತ್ತು ಸರ್ ಬೆಳಿಗ್ಗೆ ಬಂದು ಇಂಟೀರಿಯರಿಗೆ, ಅಲ್ಲೂ ಅದೇ ಸರ್ವರ್ ಡೌನ್ ಅಂದರು. ಹಂಗಿದ್ದರೆ ನಮ್ಮ ತಾಯಿಯರಿಗೆಲ್ಲ ಸೀರಿಯಸ್ ಥರ ಆದರೆ ನಾನು ಏನು ಮಾಡಬೇಕು? ಕಣ್ಣಿ ಸ್ಪ್ರೆಡ್ ಆದರೆ ಏನು ಮಾಡಬೇಕು ಸರ್? ಯಾರು ಮಾಹಿತಿ ಕೊಡ್ತಾರೆ? ನಮ್ಮ ಏನೋ ಅನಾಹುತ ಆದರೆ ಯಾರು ಜವಾಬ್ದಾರಿ? ನಾನು ಹೇಳ್ತಾ ಇದ್ದೆ. ಈಗ ESI ನಮ್ಗೆ ಇಮಿಡಿಯೇಟ್ಲಿ ನಮ್ಮ ಸ್ಯಾಲ್ರಿಯನ್ನು ಕಟ್ ಮಾಡ್ತಾರೆ.
ಇಮಿಡಿಯೇಟ್ ಕಟ್ ಮಾಡಿದ ತಕ್ಷಣವೇ ನಮ್ಮ ದುಡ್ಡಿಗೆ ಇವರು ಸರ್ವರ್ ಡೌನ್ ಅಂದರೆ ನಾವೇನು ಮಾಡಬೇಕು? ಇನ್ನೊಂದು ಈಗ ಜಸ್ಟ್ ಕೇಳಿದ್ರೆ ಇಲ್ಲ ಸರ್ ಇಲ್ಲಿಗೆ ಬರೋಲ್ಲ, ನೀವು ದಾವಣಗೆರೆಗೆ ಹೋಗಿರಿ, ನೀವು ಅಲ್ಲಿ ದಾವಣಗೆರೆಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಗುಣಮುಖ ಮಾಡ್ಕೊಂಡ್ರೆ ನನಗೆ ನಿಂತಿತ್ತ? ನನ್ನ AC ನಂದು ಶಿವಮೊಗ್ಗದಲ್ಲಿ, ನಾನು AC ಅಲ್ಲಿಗೆ ಹೋಗಿ ಅಂತ ಅಲ್ಲಿಗೆ ನಾನು ಅಲ್ಲಿಗೆ ಮೂವ್ ಮಾಡಿ ಮತ್ತೆ ಸ್ಪೆಷಲಿಸ್ಟ್ ಮಾಡ್ಕೊಂಡು ಅದು ನನ್ನ ಖರ್ಚು ವೆಚ್ಚು. ನನ್ನ ದುಡ್ಡಲ್ಲಿ ಇವರು ಆಟ ಆಡ್ತಾರೆ ಅಂತಂದರೆ ನಾವು ಜನಸಾಮಾನ್ಯರಿಗೆ ನಾವು ಏನು ಮಾಡಬೇಕು ಸರ್? ರೋಗಿಗಳು ಬೇರೆ ರೋಗಿಗಳೆಲ್ಲ ಬರ್ತಿದ್ದಾರೆ, ಅವರು ಅದೇ ಹೇಳ್ತಾರೆ ಸರ್ ನಾನು ಕಾರ್ಗಲಿಂದ ಬಂದೆ, ಕೊಡೂರಿಂದ ಬಂದೆ, ಚಿಕ್ಕಮಗಳೂರಿಂದ ಬಂದೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ ನಿನ್ನೆ ಮೊನ್ನೆಯಿಂದ ಬರ್ತಾಯಿದ್ದೀನಿ ಅಂತಿದ್ದಾರೆ. ಇಲ್ಲಿ ನೋಡಿದೆ ಇವ್ರು ಸರ್ವರ್ ಡೌನ್ ಅಂತಾರೆ. ಸಿಸ್ಟಮ್ಮು ಎತ್ತು ಹೋಗಿಸ್ಬೇಕು ಸರ್. ನಾನು ಹೇಳೋದು ಇಲ್ಲಿ ನಮಗೆ ಸರಿನೇ ಆಗ್ತಾಯಿಲ್ಲ. EACಯಲ್ಲಿ ಭಾಳ 90 ವರ್ಷ 4 ತಿಂಗಳಿಂದ ಅದೇ 4 ತಿಂಗಳು ಅದೇ ಆಗ್ತಾ ಇರೋದು. ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ದಯಮಾಡಿ ಸರ್ಕಾರ ಎಚ್ಚೆತ್ಕೊಳ್ಳಬೇಕು. ಇಲ್ಲ ಇದು ಹೆಣದ ಮೇಲೆ ಆಟ ಆಡ್ತಿದ್ದಾರೆ ಸರ್ ಸರ್ಕಾರ. ಯಾರ್ದಾದ್ರು ಹೆಣ ಹೋಗಬೇಕು ಅವಾಗೆ ಅವ್ರದ್ದು ರಾಜ್ಯ ಸರ್ಕಾರ ಹೆಣದ ಮೇಲೆ ಆಟ ಆಡ್ತದೆ. ದಯಮಾಡಿ ಇದು ಗಮನಿಸಬೇಕು. ಮತ್ತು EAC ಹಾಸ್ಪಿಟಲ್ ಅಂತ ಹೇಳ್ತಿದ್ದಾರೆ, ಶಿವಮೊಗ್ಗದಲ್ಲಿ ಕಟ್ತದೆ ಅಂತಾರೆ. ಅದು ಇನ್ನೂ ನನ್ನ ಪ್ರಕಾರ ಇನ್ನೂ ರಿಲೀಸ್ ಆಗಿಲ್ಲ. ಇದು ಎಲ್ಲಿ ಬಿದ್ದಿದೆ ಅಲ್ಲೇ ಬಿದ್ದಿದೆ. ಏನು ಕಾರ್ಯಕ್ರಮ ನಡೆದು ಗೊತ್ತಾಗ್ತಾಯಿಲ್ಲ. ಜನಸಂಖ್ಯೆ ಭಾಳ ತೊಂದರೆ ಆಗ್ತಾಯಿದೆ. ದಯಮಾಡಿ ಸರ್ಕಾರ ತೆಚ್ಕೊಳ್ಬೇಕು. ಇಲ್ಲಾಂದರೆ ಇದು ಭಾಳ ತೊಂದರೆ ಆಗ್ತಾಯಿದೆ. ಇಮಿಡಿಯೇಟ್ಲಿ ಸೀರಿಯಸ್ ಪೇಷಂಟ್ಗಳಿಗೂ ಆಗ್ತಾರೆ ಸರ್. EAC ಓಪನ್ ಆಗ್ತಾರೆ ಅಂತಿದ್ದಾರೆ. ಡಾಕ್ಟ್ರು ಪೇಪರಲ್ಲಿ ರೆಫರಲ್ ಬರ್ಕೊಡ್ತೀನಿ ಅಂದರೆ ಅಲ್ಲಿ ತಗೊಂತಾರೆ, ಅಕ್ಸೆಪ್ಟ್ ಮಾಡ್ತಾರಲ್ಲ ಅಲ್ಲಿ. ಇಲ್ಲ ಸರ್ ನೀವು ರನ್ನಿಂಗ್ ಲೆಟ್ರ್ ತಗೊಂಡು ರೆಫರಲ್ ಲೆಟ್ರ್ ತಂದರೆ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಪೇಪರಲ್ಲಿ ಬರ್ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಚೀಟೆ ಬರ್ಕೊಟ್ರು ಸರ್ ಇವತ್ತು ಒಬ್ಬರು ಪೇಷಂಟಿಗೆ ಮತ್ತು ವಾಪಸ್ ಬಂದಿದ್ದಾರೆ. ಹಂಗಿದೆ ಸೀರಿಯಸ್ ಪೇಷಂಟಿಗೆ ದುಡ್ಡು ಕಟ್ಟಿ ಅವ್ರು ಮಾಡಬೇಕು, ಇಲ್ಲ ಅಂದರೆ ಸಾಯಬೇಕು. ಅದಕ್ಕೆ ಎಚ್ಚೆತ್ತುಕೊಳ್ಬೇಕು. ನಾವು ದಯಮಾಡಿ EACದು ಸರಿಯಾಗಿ ಆಗೋರಿಗೂ ಭಾಳ ತೊಂದರೆ ಆಗಿದೆ ಸರ್. ಆದಷ್ಟು ಬೇಗ ಆಗಬೇಕು, ಇಲ್ಲಾಂದರೆ ಭಾಳ ಜನನೇ ಆಕ್ರೋಶವಾಗಿ ನಿಲ್ತೀವಿ ಸರ್. ಅದಂತೂ ನಿಜ. ನಮ್ಮ ಹೆಸರು ಮೊಹಮ್ಮದ್ ಶಫೀಕ್.